ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ದಿವಾಲಿ ಸ್ವೀಟ್ ಬೇಸನ್ ಲಡ್ಡುನ ತಯಾರಿಸೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಈ ಕಪ್ ಮೆಜರ್ಮೆಂಟಲ್ಲೇ 3 ಕಪ್ಪು ಬೇಸನ್ ಫ್ಲೋರ್ನ ತೊಗೊಂಡಿದ್ದೀನಿ. 2.5 ಕಪ್ಪು ಸಕ್ಕರೆನ ಪುಡಿ ಮಾಡಿ ತೆಗೆದುಕೊಂಡಿದ್ದೀನಿ. ಬಾದಾಮಿ ಅರ್ಧ ಕಪ್ಪು ಇದನ್ನು ಕಟ್ ಮಾಡಿದ್ದೀನಿ. ಅರ್ಧ ಕಪ್ಪು ದ್ರಾಕ್ಷಿ, ಅರ್ಧ ಕಪ್ಪು ಗೋಡಂಬಿನ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ. ಅರ್ಧ ಕಪ್ಪು ತುಪ್ಪವನ್ನು ತೆಗೆದುಕೊಂಡಿದ್ದೀನಿ. ಒಂದು 15 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬೇಸನ್ ಲಡ್ಡುಗೆ ಬೇಕಾಗುವಂತಹ ಸಾಮಗ್ರಿಗಳು. ಈಗ ಒಂದು ವೆಸಲ್ನ ತೊಗೊಂಡಿದ್ದೀನಿ. ಸ್ವಲ್ಪ ತಳ ದಪ್ಪಗಿರಲಿ, ಯಾಕೆಂದರೆ ಸೀದೋಗಬಾರ್ದು. ಇದಕ್ಕೆ ನಾನು ಅದರಲ್ಲೇ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಅದಕ್ಕೆ ನಾನು ಫಸ್ಟು ಗೋಡಂಬಿ ಅದನ್ನು ಹೀಗೆ ಫ್ರೈ ಮಾಡ್ಕೊಳ್ತೀನಿ. ಈ ರೀತಿ ಗೋಡಂಬಿನ ಅದು ಸ್ವಲ್ಪ ಬಣ್ಣ ಬಂದಮೇಲೆ ಒಂದು ಸ್ಟೀಲ್ ಇದಕ್ಕೆ ತೆಗೆದಿಟ್ಕೊಂಬಿಡಿ. ಅದಾದ ನಂತರ ಬಾದಾಮಿನೂ ಹಾಗೆ ಹುರ್ಕೊಂಡು ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಯಾಕೆಂದರೆ ಒಂದೊಂದು ಸಮಯ ಬೇರೆ ಬೇರೆ ಥರ ತೊಗೊಳುತ್ತೆ ಅದು ಕೆಂಪುಗಾಗೋದಕ್ಕೆ. ಬಾದಾಮಿನೂ ಅದೇ ರೀತಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಅದಾದಮೇಲೆ ದ್ರಾಕ್ಷಿನೂ ಅಷ್ಟೇ ತುಪ್ಪದಲ್ಲಿ ಅದೇ ರೀತಿ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಇದನ್ನು ತೆಗೆದಿಟ್ಕೊಂಬಿಡಿ. ಇದಕ್ಕೆ ಒಂದು ವೆಸಲ್ಗೆ ತೆಗೆದಿಟ್ಕೊಂಬಿಡಿ. ಅದಾದ ನಂತರ ಈ ಬೇಸನ್ ಫ್ಲೋರ್ನ ಕಡಲೆ ಹಿಟ್ಟು, ನೀವು ಮಿಲ್ನಲ್ಲಿ ಪ್ಯಾಕೆಟಲ್ಲಿ ಕಡಲೆ ಹಿಟ್ಟು ಸಿಗುತ್ತಲ್ಲ, ಅದನ್ನು ತೊಗೊಂಡು ಫ್ರೆಶ್ ಆಗಿರಲಿ ಮಾತ್ರ ಕಡಲೆ ಹಿಟ್ಟು, ಅದನ್ನು ತೊಗೊಂಡು ಅದನ್ನು ಸಪ್ರೇಟಾಗಿ ಹುರ್ಕೊಳ್ಳೋರಂತೆ. ಅದು ಸ್ವಲ್ಪ ಗೋಲ್ಡನ್ ಬ್ರೌನಾಗಿ ಆಗಬೇಕು. ಅದು ಸಮಯ ತೊಗೊಳುತ್ತೆ. ಅದು ಬಂದಾಗ ಅದು ಸ್ಮೆಲ್ ಬರಬೇಕು, ಆವಾಗಲೇ ಅದು ಚೆನ್ನಾಗಾಗೋದು. ನೋಡಿ, ಇದೇ ರೀತಿ ಬಾದಾಮಿನೂ ಇದೇ ರೀತಿ ಕೆಂಪಗೆ ಬರೋಂಗೆ ಹುರ್ಕೊಳ್ಳಿ. ಸ್ವಲ್ಪ ದ್ರಾಕ್ಷಿನೂ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡು ಒಂದು ಸಪ್ರೇಟಾಗಿ ಇದಕ್ಕೆ ತೆಗೆದುಕೊಂಡ್ಬಿಡಿ. ಅದಾದಮೇಲೆ ಇದಕ್ಕೆ ಮಿಕ್ಕಿದ ತುಪ್ಪವನ್ನು ಹಾಕ್ಕೊಂಡು ಬೇಸನ್ ಫ್ಲೋರ್ನ ಹಾಕ್ಕೊಂಡು ಅದನ್ನು ಕೆಂಪಗೆ ಬರೋವರೆಗೂ ಹುರ್ಕೋಬೇಕು. ನೋಡಿ, ಈಗ ಬೇಸನ್ ಫ್ಲೋರು ಕಡಲೆ ಹಿಟ್ಟನ್ನ ಈ ಬಣ್ಣ ಬರೋವರೆಗೂ ಹುರ್ಕೋಬೇಕು. ಇದು ಹುರ್ಕೊಂಡು ಒಂದು 10 ನಿಮಿಷ ಆರಕ್ಕೆ ಬಿಟ್ಟಿದ್ದೀನಿ. ಈಗ ಆರಕ್ಕೆ ಬಿಟ್ಟಿದ ಮೇಲೆ ಮೊದಲೇ ತೋರಿಸ್ದಂಗೆ ನೋಡಿ, ಇದನ್ನೆಲ್ಲ ಹುರ್ಕೊಂಡಿದ್ದನ್ನು ಸೇರಿಸ್ತೀರ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ಹಾಕಿದ್ದೀನಿ. ಮತ್ತು ಏಲಕ್ಕಿ ಪುಡಿ ಅದೆಲ್ಲ ಹಾಕಿ ಇದನ್ನು ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಆರಬೇಕು. ಆರಿದ್ಮೇಲೆ ನೀವು ಕಟ್ಟಬೇಕಾಗುತ್ತೆ. ನೋಡಿ, ಈಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ನಾನು ಮೊದಲೇ ತಿಳಿಸ್ದಂಗೆ 2.5 ಕಪ್ಪು ಸಕ್ಕರೆ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಇದು ಬೆಚ್ಚಗಿರಬೇಕು. ತಣ್ಣಗಾದರೆ ಮತ್ತು ಉಂಡೆ ಕಟ್ಟಕ್ಕೆ ಬರೋದಿಲ್ಲ. ಸ್ವಲ್ಪ ಬಿಸಿ ಇರಬೇಕು. ಆವಾಗಲೇ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಒಂದೆರಡು ತೋರಿಸ್ತೀನಿ. ಅದಾದಮೇಲೆ ನೀವು ಉಂಡೆ ಕಟ್ಕೊಬೋದು. ನಿಮಗೆ ಉಂಡೆ ಬರ್ತಿರಲಿಲ್ಲ ಅಂದರೆ ಬೇಕಾದ್ರೆ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಇಷ್ಟಕ್ಕೆ 200 ml ತುಪ್ಪ ಬೇಕು. ಹೇಳಿದ್ನಲ್ಲ, ಅರ್ಧ ಮುಕ್ಕಾಲು ಕಪ್ ಬೇಕಾಗುತ್ತೆ. ನಿಮ್ಮದು ಕಡಲೆ ಹಿಟ್ಟೇನೋ ಸ್ವಲ್ಪ ದಪ್ಪ ಇದ್ದರೆ ಒಂಚೂರು ತುಪ್ಪ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ, ಅವಾಗ ಕ್ಲೀನಾಗಿ ಬರುತ್ತೆ. ನಾನೊಂದು 2-3 ಉಂಡೆ ತೋರಿಸ್ತೀನಿ. ಆ ರೀತಿ ಒಂಚೂರು ಹೀಗೆ ಮಿಕ್ಸ್ ಮಾಡ್ಕೋಬೇಕು. ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಕೆ ಏನಾಗುತ್ತೆ, ಸಕ್ಕರೆ ಹಾಕಿದ್ದೀವಲ್ಲ ಅದು ಸ್ವಲ್ಪ ಕಡಲೆ ಹಿಟ್ಟು ಜೊತೆ ಬೆರೆತ್ಕೊಂಡು ಸ್ವಲ್ಪ ಅದೇನಾಗುತ್ತೆ, ಕರ್ಗಂಗಾಗುತ್ತೆ. ಆವಾಗ ನಿಮಗೆ ಉಂಡೆ ಕ್ಲೀನಾಗಿ ಬರುತ್ತೆ. ನೋಡಿ, ಹೀಗಾಗಿ ಸ್ವಲ್ಪ ಇದು ಮಾಡ್ಕೊಳ್ಳಿ. ಒಂದೆರಡು ಉಂಡೆ ತೋರಿಸ್ತೀನಿ.
ಈಗ ಸಕ್ಕರೆ ಏನಾಗುತ್ತೆ ಸ್ವಲ್ಪ ಕರ್ಗಕ್ಕೆ ಶುರುವಾಗುತ್ತೆ. ಅವಾಗೇನಾಗುತ್ತೆ ಉಂಡೆ ಕ್ಲೀನಾಗಿ ಬರುತ್ತೆ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆ ಕಟ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಭಾಳ ಟೇಸ್ಟಿಯಾಗಿ ಬರುತ್ತೆ. ನಿಮಗೆ ಉಂಡೆ ಕಟ್ಟೋಕ್ಕೆ ಸ್ವಲ್ಪ ಅಭ್ಯಾಸ ಇಲ್ಲ ಅಂದರೆ ಕೈಗೆ ಒಂಚೂರು ತುಪ್ಪ ಲೇಪನ ಮಾಡ್ಕೊಳ್ಳಿ. ಪಕ್ಕಕ್ಕೆ ತುಪ್ಪ ಇಟ್ಕೊಂಡಿರಿ, ಒಂಚೂರು ಕೈಗೆ ತುಪ್ಪ ಲೇಪನ ಮಾಡ್ಕೊಳ್ಳಿ. ಸ್ವಲ್ಪ ಪ್ರೆಸ್ ಮಾಡಬೇಕು. ಬೇಸನ್ ಫ್ಲೋರ್ ಮಾತ್ರ 10ರಿಂದ 12 ನಿಮಿಷ ಅಥವಾ 15 ನಿಮಿಷನೇ ಬೇಕಾಗುತ್ತೆ. ಕಡಿಮೆ ಉರಿನಲ್ಲೇ ಕೆಂಪುಗಾಗೋವರೆಗೂ ಸುವಾಸನೆ ಮನೆಗೆಲ್ಲ ಹರಡುತ್ತೆ. ಅಷ್ಟು ಚೆನ್ನಾಗಿ ಅದು ವಾಸನೆ ಚೆನ್ನಾಗಿ ಬರುತ್ತೆ. ಅಲ್ಲಿವರೆಗೂ ನೀವು ಹುರ್ಕೊಳ್ಬೇಕು. ಈ ಕಲರ್ ನೋಡಿ, ಬೇಸನ್ ಫ್ಲೋರ್ ಹಸಿ ಇದ್ದಾಗ ಯಾವ ಕಲರ್ ಇತ್ತು, ಮಾಡಿದಾಗ ಹುರ್ಕೊಂಡಾಗ ಗೋಲ್ಡನ್ ಬ್ರೌನಿಷ್ ಬಂದಿತ್ತು. ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಬಂದಿದೆ. ಅಷ್ಟೇ.